ಎಲ್ಲರಿಗೂ ನಮಸ್ಕಾರ. ಮಾನಸವಿರುಚಿ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಂಡಲಿಗೆ ಎಣ್ಣೆ, ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಆದರೂ ಹಾಕೊಬೋದು. ಬೇಕಾಗಿರುವ ತರಕಾರಿಗಳು ಕ್ಯಾರೆಟ್, ಗೆಡ್ಡೆಕೋಸು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಹುಳ್ಳಿಕಾಯಿ. ಒಂದೊಂದಾಗಿ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಮೊದಲಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ನಂತರ ಹುಳ್ಳಿಕಾಯಿ, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಮುಚ್ಚಿ ತರಕಾರಿ ಚೆನ್ನಾಗಿ ಬೇಯುವವರೆಗೂ ಬಿಡಬೇಕು. ಎರಡು ನಿಮಿಷದ ನಂತರ ತರಕಾರಿ ಸ್ವಲ್ಪ ಬೆಂದಿರುತ್ತೆ. ಈಗ ನೆನೆಸಿಟ್ಕೊಂಡಿರೋ ಮಶ್ರೂಮ್ನ ಇದಕ್ಕೆ ಹಾಕೊಳ್ಳೋಣ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಲು ಬಿಡಿ. ಒಂದು 5 ನಿಮಿಷ ಬಿಟ್ಟರೆ ಮಶ್ರೂಮ್ ಬೆಂದಿರುತ್ತೆ. ಆಗ ಸ್ವಲ್ಪ ಕೆಚಪ್ ಮತ್ತು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಗೊಜ್ಜು ರೆಡಿ ಆಗಿದೆ. ನಂತರ ಸ್ವಲ್ಪ ಅನ್ನ ತುಂಬ ಉದ್ರಾಗಿರಬೇಕು. ಗೊಜ್ಜು ಮತ್ತು ಅನ್ನನ ಮಿಕ್ಸ್ ಮಾಡುವಾಗ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ಆದ ಮಶ್ರೂಮ್ ಫ್ರೈಡ್ ರೈಸ್ ಇವಾಗ ತಿನ್ನಲು ರೆಡಿ.